ಮನೆ ಹಾಳರೆಲ್ಲ ಬಟ್ಟೆ ಬಿಚ್ಕೊಂಡು ಬೀದಿಯಲ್ಲಿ ನಿಂತ್ಕೊಳ್ಳೋ ಕಾಲ ಬಂದೇ ಬಿಡ್ತು ನೋಡಿ. ಆ ಚಿನ್ನಪ್ಪನನ್ನ ಇವತ್ತು SIT ಅವರು ಅರೆಸ್ಟ್ ಮಾಡಿ ಕಸ್ಟಡಿ ತಗೊಂಡಿದ್ದಾರೆ. SIT ಅವರು ಇವ್ರು ಅಂದ್ಕೊಂಡಷ್ಟು ದಡ್ರ, ಗುಂಡಿ ಹೊಡೆಯೋದಕ್ಕೆ ಒಂಚೂರು ಬ್ರೇಕ್ ಕೊಟ್ಟು ಇವನಿಗೆ ಗುಂಡಿ ಬಿಸಿ ಮಾಡೋದಕ್ಕೆ ಶುರು ಮಾಡಿದ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡೋ ಚಿನ್ನ ಇವ್ರು ರೆಡಿ ಮಾಡಿದ ಕತೆಗೆ ಹೀರೋ ಆಗೋದಕ್ಕೆ ಒಪ್ಕೋತಾನೆ. ಇವರು ಎಂತ ಕೊಳಕ ಮಂಡಲ ಅಂದ್ರೆ ಮೀ ತುಂಬಾ ವಿಷ ತುಂಬಿಕೊಂಡಿರೋ ವಿಷ ಚಂದ. ನಾನೇ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ನನ್ನ ಅರೆಸ್ಟ್ ಮಾಡಿ ನಾನು ಒಳಗಿರೋದೇ ಸೇಫು, ಹೊರಗೆ ಕಾಣಿಸ್ಕೊಂಡ್ರೆ ಜನ ಯಾವುದರಲ್ಲಿ ಹೆಂಗೆಲ್ಲ ಹೊಡಿತಾರೆ ಅನ್ನೋ ಅಂದಾಜು ಇವನಿಗೆ ಸಿಕ್ಬಿಟ್ಟಿದೆ. ಜನರನ್ನ ಮಂಗ ಮಾಡಿದ ಸಮೀರನನ್ನ ಅವ್ರ ದೇವರು ಕೂಡ ಕಾಪಾಡಲ್ಲ ಬಿಡಿ. ನಾನು ಮೊನ್ನೆ ಹೇಳಿದ್ದೆ, ಶೇಮಾನ್ ಸಮೀರ, ಶೇಮಾನ್ ಮಟ್ಟಣ್ಣ, ಶೇಮಾನ್ ತಿಮ್ರೋಡಿ, ಶೇಮಾನ್ ಬುರ್ಡೆ ಗ್ಯಾಂಗ್ ಅಂತ ಟ್ರೆಂಡ್ ಆಗೋ ದಿನಗಳು ದೂರ ಇಲ್ಲ ಅಂತ. ಈ ಮನೆ ಹಾಳರೆಲ್ಲ ಬಟ್ಟೆ ಬಿಚ್ಕೊಂಡು ಬೀದಿಯಲ್ಲಿ ನಿಂತ್ಕೊಳ್ಳೋ ಕಾಲ ಬಂದೇ ಬಿಡ್ತು ನೋಡಿ. ಇವುಗಳನ್ನೆಲ್ಲ ಯಾವುದ್ರಲ್ಲಿ ಹೊಡೆದ್ರೆ ಪಾಪ ಬರಲ್ಲ ಹೇಳಿ. ಇಷ್ಟಾದ್ಮೇಲೂ ಇನ್ನೂ ಬಂದು ಸಮರ್ಥನೆ ಮಾಡ್ಕೊಳ್ಳೋ ಬಂಡ ಜನ್ಮಗಳು ಸಹ ನಮ್ಮ ಮಧ್ಯೆ ಇದಾವೆ ಅಂದ್ರೆ ಅವುಗಳಿಗೆ ನಮ್ಮದು. ನಾವು ಧರ್ಮಸ್ಥಳಕ್ಕೆ ಅವಮಾನ ಮಾಡ್ತಿಲ್ಲ, ನಾವು ಮಂಜುನಾಥಂಗೆ ಅಪಮಾನ ಮಾಡ್ತಿಲ್ಲ ಅಂತ ಹೇಳ್ತಾನೆ ಇವ್ರು ಹಾಳು ಮಾಡೋಕೆ ಹೊರಟಿದ್ದು ಯಾವುದನ್ನ, ಮಸಿ ಬಳಿಯೋಕೆ ಹೊರಟಿದ್ದು ಯಾರಿಗೆ? ನಾನು ಹೇಳ್ತಾನೆ ಬಂದಿದ್ದೆ, ಅಲ್ಲಿ ಕೂತಿರೋದು ಮಂಜುನಾಥ ಹಾಕೊಂಡ್ರು, ಅವರ ಕ್ಷೇತ್ರದ ರಕ್ಷಣೆ ಮಾಡ್ತಿರೋನು ಅಣ್ಣಪ್ಪ ಹಾಕೊಂಡ್ರು, ಅಷ್ಟು ಈಸಿಯಾಗಿ ನಿಮ್ಮ ಆಟಗಳು ವರ್ಕೌಟ್ ಆಗಲ್ಲ ಅಂತ. ಇವಾಗ ಶಿವತಾಂಡವ ಶುರುವಾಗಿದೆ, ಅನುಭವಿಸಿ. ಸದನದಲ್ಲೇ ನಮ್ಮ DCM ಹೇಳಿದ್ರು ಇದೆಲ್ಲ ಷಡ್ಯಂತ್ರ, ಒಂದು 3-4 ದಿನ ವೆಯ್ಟ್ ಮಾಡಿ ಎಲ್ಲ ಗೊತ್ತಾಗತ್ತೆ ಅಂತ. ಅದಕ್ಕೆ ಅವ್ರ ಮೇಲೆ ಹಾರಿ ಬಿದ್ದಿದ್ವು ಒಂದಷ್ಟು ಎಡಬಿಡಂಗಿಗಳು. ಇವರು ಕೈಗೊಂದು ಬೋರ್ಡೆ ಕೊಟ್ಟು ಕರ್ಕೊಂಡು ಬಂದಿದ್ರಲ್ಲ ಭೀಮಾ ಅಂತ ಹೆಸರಿಡ್ಕೊಂಡು, ಆ ಚಿನ್ನಪ್ಪನನ್ನ ಇವತ್ತು SIT ಅವರು ಅರೆಸ್ಟ್ ಮಾಡಿ ಕಸ್ಟಡಿ ತಗೊಂಡಿದ್ದಾರೆ. ಇವುಗಳು ಬಂಡ ಬಾಳೆಲ್ಲ ಇವಾಗ ಬೀದಿಗೆ ಬಂದಿದೆ. ಈ ಈಡಿಯಟ್ಗಳು ಮೋಸ ಮಾಡಿರೋದು ಒಂದಿಡೀ ವ್ಯವಸ್ಥೆಗೆ, ಒಂದಿಡೀ ಸಮುದಾಯದ ಭಾವನೆಗಳಿಗೆ, ಒಂದಿಡೀ ಪೊಲೀಸ್ ಸಿಸ್ಟಮ್ಗೆ. ಇವ್ರಿಗೆ ಪೊಲೀಸರಂದ್ರೆ ಭಯ ಇಲ್ಲ, ಸರ್ಕಾರ ಕಂಡ್ರೆ ಭಯ ಇಲ್ಲ, ದೇವ್ರ ಭಯ ಇಲ್ಲ, ಜನರ ಭಯ ಇಲ್ಲ, ಕಡೆಗೆ ಕಾನೂನಿನ ಭಯನೂ ಇಲ್ಲ, ಕೋರ್ಟಿನ ಭಯನೂ ಇಲ್ಲ. ಎಷ್ಟು ಲಜ್ಜೆಗೆಟ್ಟ ಜನ ಇರ್ಬೇಕು ಇವರು. ಎಷ್ಟು ಸಲೀಸಾಗಿ ಭೀಮಾ ಬಂದವನೇ, ಬುರ್ಡೆ ತಂದವನೇ, ದಂಗೆ ಹೇಳ್ಬೇಕು ಅಂತ ಪುಂಗಿ ಊದ್ಕೊಂಡು ಓಡಾಡ್ತಿದ್ರಲ್ಲ, ಏನ್ರಿ ಇವ್ರ ಜನ್ಮ. ಥೂ 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 ಥೂ. SIT ಅವರು ಇವ್ರು ಅಂದ್ಕೊಂಡಷ್ಟು ದಡ್ರ. ಮಟ್ಟಣ್ಣ ಒಬ್ಬನೇ ಜಗತ್ನಲ್ಲಿ ಬುದ್ಧಿವಂತ ಅಂದ್ಕೊಂಡ್ಬಿಟ್ಟಿದ್ನ, ಉಳಿದವರೆಲ್ಲ ದಡ್ರು ಅಂದ್ಕೊಂಡ್ಬಿಟ್ಟಿದ್ನ. SIT ಅವರು ಒಂದ್ ಕಡೆ ಈ ಚಿನ್ನಪ್ಪ ತೋರ್ಸೋ ಕಡೆ ಎಲ್ಲ ಗುಂಡಿ ಹೊಡಿತಿದ್ರೆ, ಇನ್ನೊಂದ್ ಕಡೆ SIT ಇನ್ನೊಂದು ಟೀಮು ಈ ಚಿನ್ನನಿಗೆ ಕೆಡ್ಡ ತೊಡ್ದಿತ್ತು. ಇವನು ಯಾರು, ಏನ್ ಮಾಡ್ತಿದ್ದ, ಇಷ್ಟು ದಿನ ಎಲ್ಲಿದ್ದ, ಎಲ್ಲಿಗೆ ಬಂದ, ಎಲ್ಲಿಂದ ಬಂದ, ಯಾರು ಇವನನ್ನು ಕರ್ಕೊಂಡು ಬಂದ್ರು, ಏನ್ ಹೇಳಿದ್ರು, ಎಷ್ಟು ಕೊಟ್ರು, ಏನ್ ಹೇಳ್ಕೊಟ್ರು, ಡೈಲಿ ಗುಂಡಿ ತೋರಿಸಿ ನೈಟ್ ಎಲ್ಲಿಗೆ ಹೋಗ್ತಾನೆ, ಬಂದು ಏನ್ ಹೇಳ್ತಾನೆ, ಇವನ್ ಜೊತೆ ಅವಾಗ ಕೆಲಸ ಮಾಡ್ತಿದ್ದವ್ರು ಯಾರು, ಇವನ್ ಜೊತೆಗೆ ಕೂಡ್ತವ್ರು ಯಾರು, ಇವನ್ ಹುಟ್ಟು ಗುಟ್ಟು ಎಲ್ಲಾ ಗುಡ್ಡೆ ಹಾಕೊಂಡು ಇವನ್ ಜಾತಕ ಬರೀತಿದ್ರು. ಆಮೇಲೆ ಗುಂಡಿ ಹೊಡೆಯೋದಕ್ಕೆ ಒಂಚೂರು ಬ್ರೇಕ್ ಕೊಟ್ಟು ಇವನಿಗೆ ಗುಂಡಿ ಬಿಸಿ ಮಾಡೋದಕ್ಕೆ ಶುರು ಮಾಡಿದ. ಆದರೆ ಇವನು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಇರೋದ್ರಿಂದ ಪೊಲೀಸ್ ಸ್ಟೈಲಲ್ಲಿ ಮಾತಾಡ್ಸಕ್ಕೆ ಆಗಲಿಲ್ಲ. ತಲೆ ಸಾವ್ರೆ ಬಾಯಿ ಬಿಡಿಸ್ಕೊಂಡವ್ರೆ. ಚಿನ್ನ ನಿಜ ಹೇಳೋ, ಏನೋ ಇದೆಲ್ಲ, ಯಾಕೋ ಹಿಂಗೆಲ್ಲ ಮಾಡ್ತೀಯ, ಡೈಲಿ ಬೋತ್ತೀಯ, ಇಲ್ಲಿ ಗುಂಡಿ ತೆಗೆದ್ರೆ 12 ಬಾಡಿ ಸಿಗ್ತವೆ ಅಂತೀಯ, ಅಲ್ಲಿ ಗುಂಡಿ ತೆಗೆದ್ರೆ 70 ಮೇಲೆ ಬಾಡಿ ಸಿಗ್ತವೆ ಅಂತೀಯ, ಒಂದು ಸಿಗಲ್ಲ. ಹಿಂಗಾದ್ರೆ ಹೆಂಗೆ ಚಿನ್ನ, ಇದೆಲ್ಲ ಬಿಡು, ನೀನೊಂದು ಬುಡೆ ಹಿಡ್ಕೊಂಬಂದಿದ್ದಲ್ಲ, ಅದನ್ನು ಎಲ್ಲಿಂದ ತಂದೆ ತೋರ್ಸು ನಡಿ ಅಂದಿದ್ದಾರೆ. ಇವನು ತಂದಿರ್ತಾನೆ ತೋರ್ಸೋದು, ಅಬೆ ಅನ್ನೋಕೆ ಶುರು ಮಾಡಿದ್ದಾನೆ. ನಿಜ ಹೇಳೋ ಚಿನ್ನಲ್ಲಿ, ಏನೋ ಇದೆಯಲ್ಲ, ನಿನ್ನ ಜೊತೆ ಇದ್ದವರೆಲ್ಲ ನಿನ್ನ ಕತೆ ಹೇಳ್ಬಿಟ್ಟವ್ರೆ, ನೀನು ನಿಜ ಹೇಳೋಳಪ್ಪ ಅಂತ ಕೇಳೋರೆ. ಅವಾಗ ಚಿನ್ನ ಉಳ್ಳಗೆ ಬಾಯ್ಬಿಟ್ಟವನೆ. ಸ್ವಾಮಿ, ನಾನು ಬರೀ ಆ್ಯಕ್ಟ್ರು, ನಂಗೇನು ಗೊತ್ತಿಲ್ಲ, ಡೈರೆಕ್ಟ್ರು ಬೇರೆ ಇದ್ದಾರೆ, ಅವ್ರು ಹೇಳ್ದಂಗೆ ಮಾಡಿದ್ದೀನಿ, ಹೇಳ್ಕೊಟ್ಟಂಗೆ ಹೇಳಿದ್ದೀನಿ ಅಂತ. ಅಲ್ಲಿಗೆ ಬುರ್ಡೆ ಕೃಪಾಪೂಜಿತ ನಾಟಕ ಮಂಡಳಿಯ 1ನೇ ಸೀಸನ್ ಮುಗೀತು. ಮುಂದಿನ ಸೀಸನ್ನಲ್ಲಿ ಬಟ್ಟೆ ಬಿಚ್ಕೊಂಡು ಬೆತ್ತಲಾಗಿ ನಿಂತಿರೋ 3 ಬಿಟ್ಟವ್ರು ಬ್ಯಾಕ್ ಬಿಸಿ ಮಾಡೋ ಸ್ಟೋರಿ. ಮುಂಬೈಯಿಂದ ಓಡಿ ಬಂದ ಬಾಯಿ ಬುಡಕ ರೌಡಿ ತಿಮ್ರೋಡಿ,
ಮಲಯಾಳಿ ಜಯಂತು, ಬೆಟ್ಟಿಂಗ್ ಪ್ರಮೋಟರ್ ಸಮೀರಾ, ಇವರೆಲ್ಲರಿಗಿಂತ ಮಹಾನ್ ಡೇಂಜರ್ ಅಂದ್ರೆ ಬಾಂಬ್ ಬಿಟ್ಟು ಕೆಲಸ ಕಳ್ಕೊಂಡಲ್ಲ ಮಟ್ಟಣ್ಣ ಅವನು. ಇವ್ರ ಹಿಂದಿರೋ ಎಡಪಂಥೀಯ ಅತೃಪ್ತ ಆತ್ಮಗಳು, ಮೈಸೂರಿನ ಓಡಾಡೋ ನಾಡಿ ಬೋಡ, ಹೊರ ರಾಜ್ಯದ ಕಮ್ಯುನಿಸ್ಟ್ ತಲೆಗಳು, ಎಡಬಿಡಂಗಿ ಯೂಟ್ಯೂಬ್ ಕಮಂಗಿಗಳು, ಇವುಗಳ ಬಟ್ಟೆ ಬಿಚ್ಚಿ ಲಾಳ ಕೊಟ್ಟ ಕೆಲಸ ಆದ್ರೆ ಈ ಸ್ಟೋರಿಗೆ ಒಂದು ಒಳ್ಳೆ ಕ್ಲೈಮ್ಯಾಕ್ಸಿಗೆ ಬಂದಂಗೆ ಆಗುತ್ತೆ. ಆ ಕೆಲಸನೂ SIT ಮಾಡ್ಬೋದು ಅಂದ್ಕೊಳ್ಳೋಣ. ಈ ಸಂಚಿನ ಆಳ ಅಗಲ ತುಂಬಾ ದೊಡ್ಡದಿದೆ. ತಮಿಳುನಾಡಿನಲ್ಲಿದ್ದ ಚಿನ್ನಪ್ಪನನ್ನ ಒಂದು ಟೀಮ್ ಕಾಂಟ್ಯಾಕ್ಟ್ ಮಾಡುತ್ತೆ, ಅವನಿಗೆ ದುಡ್ಡಿನ ಆಸೆ ಸೋಸುತ್ತೆ, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡೋ ಚಿನ್ನ ಇವ್ರು ರೆಡಿ ಮಾಡಿದ ಕತೆಗೆ ಹೀರೋ ಆಗೋದಕ್ಕೆ ಒಪ್ಕೋತಾನೆ. ಬಯಲಾಟ ಶುರುವಾಗುತ್ತೆ. ಲಕ್ಷ ಲಕ್ಷ ಖರ್ಚು ಮಾಡಿ ಸಮೀರನ ಹತ್ರ ಕಲರ್ಫುಲ್ ಆಗಿ ಒಂದು ವಿಡಿಯೋ ಮಾಡಿಸ್ತಾರೆ. ಆಮೇಲೆ ನ್ಯಾಷನಲ್ ಲೆವೆಲ್ಗೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಇದನ್ನ ರೀಚ್ ಮಾಡಿ ಹಿಂದೂ ಧರ್ಮ ಕ್ಷೇತ್ರದ ಹೆಸರನ್ನ ಎಷ್ಟು ಹಾಳು ಮಾಡಬೇಕು ಅಷ್ಟು ಹಾಳು ಮಾಡ್ತಾರೆ. ಇಂಥ ಷಡ್ಯಂತ್ರದ ಡೈರೆಕ್ಟ್ರೇ ಮಟ್ಟಣ್ಣ. ಇದಕ್ಕೆ ಪ್ರೊಡ್ಯೂಸರ್ ತುಂಬಾ ಜನ ಇದ್ದಾರೆ, ಅದು ಬೇರೆ ಕತೆ. ಈ ಮನೆ ಹಾಳು ಮಟ್ಟಣ್ಣ ಇದಾನಲ್ಲ, ಇವನು ಎಂತ ಕೊಳಕಮಂಡಲ ಅಂದ್ರೆ ಮೈ ತುಂಬ ವಿಷ ತುಂಬಿಕೊಂಡಿರೋ ವಿಷಜಂತ. ಈ ಖತರ್ನಾಕ್ ಫೇಕ್ ಸ್ಟೋರಿಗಳ ಹಿಂದಿರೋದೇ ಇವನ್ ಕ್ರಿಮಿನಲ್ ಬ್ರೈನ್. ನಮ್ಮ ಕಾನೂನಿನಲ್ಲಿರುವಂತಹ ಕಳ್ಳದಾರಿಗಳೆಲ್ಲ ಹರಿದು ಕೂಡಿದಿರೋ ಇವನು ಯಾವಾಗ ಏನೇನು ಮಾಡಬೇಕು ಅಂತ ಪ್ಲಾನ್ ರೆಡಿ ಮಾಡ್ಕೊಂಡೆ ಅಖಾಡಕ್ಕಿಳಿದ. ಅದಕ್ಕೆ ಈ ಚಿನ್ನಪ್ಪನನ್ನ ಡೈರೆಕ್ಟ್ ಆಗಿ ಕೋರ್ಟಿಗೆ ಕಳಿಸಿ 164 ಸ್ಟೇಟ್ಮೆಂಟ್ ಕೊಡಿಸಿ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಸಾಕ್ಷಿ ದೂರನಾಗಿ ಮಾಡಿತ್ತು. ಈ ಬೋರ್ಡೆ ಚಿನ್ನಪ್ಪ ಬಂದಾಗಲೇ ಹೇಳಿದ್ರಲ್ಲ ನಮ್ಮ ಮಂಗಳೂರು SP ಅರುಣ್ ಕುಮಾರ್, ಇವನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು, ಕಡೆಗೆ ಇವನು ಓಡೋಗೋ ಸೂಚನೆ ಕಾಣ್ತಾ ಇದೆ ಅಂತ. ಅದಕ್ಕೆ ಅಂತ ಕೋರ್ಟಿಗೆ ಅಪ್ಲಿಕೇಶನ್ ಕೂಡ ಹಾಕೊಂಡಿದ್ರು ಅರುಣ್ ಕುಮಾರ್. ಹಿಂಗಾದ್ರೆ ಆರಂಭದಲ್ಲೇ ನಾವೆಲ್ಲ ಬೀದಿಗೆ ಬರ್ತೀವಿ ಅಂತ ಈ ಗ್ಯಾಂಗು ಬಾಯ್ ಬಡ್ಕೊಂಡು CM ಹತ್ರ ಹೋಗಿ SIT ಫಾರ್ಮ್ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದು ಎಲ್ಲೆಲ್ಲಿಂದಲೋ ಪ್ರಯತ್ನೊಂದು SIT ಮಾಡಿಸಿದ್ರು. ಈ SIT ಫಾರ್ಮ್ ಆಗೋದಕ್ಕೆ CM ಸುತ್ತಮುತ್ತ ಇರ್ತಿದ್ದಂತಹ ಒಂದು ಬೋರ್ಡ್ ತಲೆ ತುಂಬಾ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಿ ಅನ್ನೋದು ಈಗ ಗುಟ್ಟಾಗೇನು ಉಳಿದಿಲ್ಲ. ಈ ಸದ್ಯಕ್ಕೆ ಈ ಬೋರ್ಡೆ ಕೇಸಲ್ಲಿ ಅರೆಸ್ಟ್ ಆಗಿರೋನು ಚಿನ್ನಪ್ಪ ಒಬ್ಬನೇ. ತಿಮ್ರೋಡಿ ಒಳಗೋಗಿರೋದು ಬೇರೆ ಕೇಸಲ್ಲಿ. ಮಟ್ಟಣ್ಣ ಸ್ವತಃ ತಾನೇ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ನನ್ನ ಅರೆಸ್ಟ್ ಮಾಡಿ ನನ್ನ ಅರೆಸ್ಟ್ ಮಾಡೋದಕ್ಕೆ ಡೀಸೆಲ್ ಖರ್ಚು ಮಾಡ್ಕೊಂಡು ಮನೆವರೆಗೂ ಹುಡ್ಕೊಂಡು ಬಿಡೋದು ಬೇಡ ಅಂತ ದುಂಬಾಲ್ ಬಿದ್ದವನೇ. ಅವನಿಗೆ 6th ಸೆನ್ಸು ಹೇಳ್ತಾ ಇದೆ, ಇನ್ಮೇಲೆ ನಾನು ಒಳಗಿರೋದೇ ಸೇಫು, ಹೊರಗೆ ಕಾಣಿಸ್ಕೊಂಡ್ರೆ ಜನ ಯಾವುದ್ರಲ್ಲಿ ಹೆಂಗೆಲ್ಲ ಹೊಡಿತಾರೆ ಅನ್ನೋ ಅಂದಾಜು ಇವನಿಗೆ ಸಿಕ್ಬಿಟ್ಟಿದೆ. ಇನ್ನು ಜನರನ್ನ ಮಂಗ ಮಾಡಿದ ಸಮೀರನನ್ನ ಅವ್ರ ದೇವರೂ ಕೂಡ ಕಾಪಾಡಲ್ಲ ಬಿಡಿ. ಶೇಮಾನ್ ಸಮೀರ, ಶೇಮಾನ್ ಮಟ್ಟಣ್ಣ, ಶೇಮಾನ್ ತಿಮ್ರೋಡಿ, ಶೇಮಾನ್ ಬುರ್ಡೆ ಗ್ಯಾಂಗ್.